ಇದ್ರ ಜೊತೆಗೆ ಗುರುಗಳೇ ನಾನು ಇನ್ನೊಂದು ಕೇಳಬೇಕು, ಕಾಯಿಲೆ ಅಂತ ಹೇಳಿದ್ರೆ ಇದನ್ನ ಔಷಧಿ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆನಲ್ಲಿ ನೀವು ತಗೋಬಹುದು, ಅದ್ರ ಮಹತ್ವವನ್ನು ತಿಳ್ಕೊಂಡು ಎಲ್ಲ ಕಾಯಿಲೆಗಳಿಗೂ ಕೂಡ ಅದು ನಮಗೆ ಸಹಾಯ ಮಾಡುತ್ತೆ. ಇಂಟೇಕ್ ಮಾಡೋದು ಓಕೆ, ಬೇರೆ ಕೆಲವೊಂದು ಗಾಯಗಳಿಗೆ ಹಾಕುವಂಥದ್ದು ಆ ಥರದ್ರಲ್ಲಿ ಏನಾದರೂ ಬಳಸಬಹುದಾ? ಸಮಥಿಂಗ್ ನಮ್ಮ ದೇಹದಲ್ಲಿ ಚರ್ಮಗಳಿಗೆ ಆದಂಥ ಗಾಯಗಳು, ಬಿದ್ದು ಪೆಟ್ಟಾಗಿರುತ್ತೆ ಅಂಥ ಪೆಟ್ಟುಗಳಿಗಾಗಿರ್ಬಹುದು, ಈ ರೀತಿ ಬೇರೆ ರೀತಿ ಅದರ ಇನ್ನು ಯಾವ ರೀತಿಯಲ್ಲಿ ನಾವು ಬಳಕೆ ಮಾಡಬಹುದು ಮನುಷ್ಯ ಜೀವನದಲ್ಲಿ, ಯಾವ ಔಷಧಿ ರೂಪದಲ್ಲಿ, ಇನ್ಯಾವುದೇ ರೀತಿಯಲ್ಲಿ ಇನ್ನು ಯಾವ ಬಗೆಗಳಿದೆ ಅದನ್ನ ಬಳಕೆ ಮಾಡುವಂಥದ್ದು, ಅದ್ರ ಬಗ್ಗೆ ಹೇಳಿ. ನೋಡಿ, ಈ ಗರ್ಗೆಯನ್ನ ನೀವು ದೇಹದ ಇಂಟೆ ಅಂದ್ರೆ ಒಳಗಡೆನೂ ಸಹ ತಗೊಳ್ಬಹುದು, ಹೊರಗಡೆನೂ ಸಹ ಬಳಸಬಹುದು. ಸುಟ್ಟ ಗಾಯಗಳು, ಬಿದ್ದಿರುವಂಥ ಗಾಯಗಳು, ಹುಣ್ಣು ಅಂದರೆ ಎಷ್ಟೋ ಜನಕ್ಕೆ ಒಂದ್ಸಲ ಗಾಯ ಆಯ್ತು ಅಂತ ಹೇಳಿದ್ರೆ, ಈ ಶುಗರ್ ಇರುವಂಥವರೆಲ್ಲ ನೀವು ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಬಂದ್ರೆ ಸಂಪೂರ್ಣವಾಗಿ ವಾಸಿ ಆಗ್ಬಿಡ್ತೀರ. ನೀವು ಶುಗರೇ ಬರಲ್ಲ ಸ್ವಾಮಿಗಳೇ, ಶುಗರೇ ಬರಲ್ಲ. ನೀವು ಇದನ್ನು ಅಭ್ಯಾಸ, ಹೌದು ಇದು ನೀವು ಚಾಲೆಂಜ್ ಆಗಿ ಹೇಳ್ತೀರ ಅಂದರೆ ನನ್ನ ಹತ್ರ ಬನ್ನಿ, ನಿಮಗೆ ಸಂಪೂರ್ಣ ಇದ್ರ ಮಾಹಿತಿ ಕೊಡ್ತೀನಿ. ಇವತ್ತು ನೋಡಿ, BP ಮತ್ತು ಶುಗರ್ ಅದರೆಲ್ಲ ನಾವೆಲ್ಲ ಏನು ಹೇಳ್ತಿದ್ವಿ, ಅವು ವಾಸ್ತವದಲ್ಲಿ ಯಾವೂ ಸಹ ಕಾಯಿಲೆಗಳೇ ಅಲ್ಲ. ನಾವು ಇವೆಲ್ಲ ಕಾಯಿಲೆಗಳಂತ ಮಾಡ್ಕೊಂಡು ಮಾನಸಿಕವಾಗಿ ಹಿಂಸೆಯನ್ನು ಕಂಡುಕೊಂಡು ನಾವೆಲ್ಲ ಎಲ್ಲಿಗೆ ಬಂದುಬಿಟ್ಟಿದ್ದೀವಿ ಅಂತ ಅಂದರೆ, ಇದೇನು ಎರಡೂ ಸಹ ದೊಡ್ಡ ರೋಗಗಳು, ಇವು ವಾಸಿ ಆಗದ ಕಾಯಿಲೆಗಳು ಅಂತ ನಾವೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗೆಲ್ಲ ಇಲ್ಲ. ನಾನು ಹೇಳಿದ್ಮೇಲೆ ಈ ಗರ್ಗೆನ ನೀವು ದೇಹದ ಹೊರಭಾಗಕ್ಕೆ ಮತ್ತು ದೇಹದ ಒಳಭಾಗ ಎರಡೂ ರೂಪದಲ್ಲೂ ಸಹ ನೀವು ಇದೆಲ್ಲ ತಗೊಳ್ಬಹುದು. ಒಂದು ಸಲ ನೀವು ಅದನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ವರ್ಷವಿಡೀ ತಗೊಳ್ಳಿ, ವರ್ಷವಿಡೀ ಉಲ್ಲಾಸವಾಗಿರ್ತೀರ. ನೀವು ಎಷ್ಟು ವರ್ಷ ಬದುಕಬೇಕು ಅಂತ ಆಸೆ, ಅಷ್ಟು ವರ್ಷನೂ ಚೆನ್ನಾಗಿ ತಗೊಳ್ಳಿ. ಎಷ್ಟು ವರ್ಷ ಆರೋಗ್ಯ ಮನುಷ್ಯನ ಚೆನ್ನಾಗಿರಬೇಕು ಅಂದರೆ, ಸಹಜವಾಗಿ ಮನುಷ್ಯನಿಗೆ ಆಸೆ ಇದ್ದೇ ಇರುತ್ತೆ, ಸಂಪೂರ್ಣವಾಗಿ ನಾನು ತುಂಬು ಆಯುಷ್ಯವನ್ನು ಬದುಕಬೇಕು, ಒಳ್ಳೆ ಆರೋಗ್ಯದಿಂದ ಬದುಕಬೇಕು, ಯಾವುದೇ ಕಾಯಿಲೆ ಕಸಾಲೆಗಳು ನಮಗೆ ಬರಬಾರ್ದು, ಈ ಥರದ್ದೆಲ್ಲ ಸಹಜವಾಗಿ ಮನುಷ್ಯನಿಗಿರುತ್ತೆ. ಹೊರಗಡೆಯಲ್ಲಿ ಹುಡುಕ್ತೀರ ಮೆಡಿಸಿನ್ಸ್, ಮನೆಯ ಮುಂದೆ ಇದೆಯಲ್ರಯ್ಯ, ಒಂದು ಸಣ್ಣ ಪಾಟ್ನ ಇಟ್ಕೊಳ್ಳಿ, ಒಂದು 4 ಬೇರುಗಳನ್ನು ಅದು ಹಾಕಿ, ವಾರಕ್ಕೆ ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟು ಬರುತ್ತೆ. ಒಂದು ಕುಟುಂಬದಲ್ಲಿ 3 ಜನ 4 ಜನ ಇದ್ರೆ ಆರಾಮಾಗಿ 4 ಗ್ಲಾಸ್ ನಿಮಗೆ ಹಸಿರು ರಕ್ತ, ಗ್ರೀನ್ ಬ್ಲಡ್ ಅಂತ ಏನು ಕರೀತಾರೆ, ಈ ಗರಿಕೆ ಅಮೃತಕ್ಕೆ ಸಮನಾಗಿರುವಂಥ ವಸ್ತು ನಿಮಗೆ ಲಭ್ಯ ಆಗುತ್ತೆ. ಅದನ್ನು ಪ್ರತಿನಿತ್ಯ ಬಳಸ್ತಾ ಬನ್ನಿ. ಅದು ಮಾಡಿ ಒಂದು 6 ತಿಂಗಳು ಮಾಡಿ ನೋಡಿ. ಕೈಕಾಲು ಈಗ ನೋಡಿ, 40-50 ವರ್ಷಕ್ಕೆ ಕೂತ್ಕೊಂಡು ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಈ ಥರ ಪರಿಸ್ಥಿತಿಯವರೆಲ್ಲ ಇದ್ದಾರೆ. ಕಣ್ಣುಗಳು ಹುಟ್ಟಿದ ತಕ್ಷಣ ಮಕ್ಕಳುಗಳು ಕಣ್ಣಿಗೆ ಕನ್ನಡಕ ಹಾಕೊಳ್ತಾರೆ. ಕಣ್ಣಿನ ಚಕ್ಷು ಅಂದ್ರೆ ಚಕ್ಷುವಿನ ಒಳಗಡೆ ರೆಟಿನಾ ಏನಿದೆ, ರೆಟಿನಾ ಸರಿ ಮಾಡುತ್ತೆ, ದೃಷ್ಟಿಯನ್ನು ಸರಿ ಮಾಡುತ್ತೆ, ಕಣ್ಣುಗಳಲ್ಲಿ ಇರುವಂಥ ಕಲೆಗಳನ್ನ ಸರಿ ಮಾಡುತ್ತೆ. ಸ್ಕಿನ್ ನೀವು ಕೇಳಿದ್ರಲ್ಲ, ಲಿಸ್ಟ್ ಪಟ್ಟಿ ಮಾಡ್ತಾ ಹೋದ್ರೆ ಬೇಕಾದಷ್ಟು ಇದೆ ಇದರಲ್ಲಿ ಮೇಡಮ್ನವರೇ. ಇದನ್ನು ನಾವು ನಾನು ಹೇಳಿದ್ನಲ್ಲ, ಇದನ್ನು ಒಂದು ಸಲ ನೀವು ಬಳಸೋಕ್ಕೆ ಶುರು ಮಾಡಿದ್ರೆ ನಿಮ್ಗೆ ವಾಕ್ಚಾತುರ್ಯ ಚೆನ್ನಾಗಿ ಬರುತ್ತೆ, ನಾಲಿಗೆ ಶುದ್ಧ ಆಗುತ್ತೆ. ಮಂದ ನಾಲಿಗೆ ಅಂತ ಕರೀತಾರೆ, ಮಂದ ನಾಲಿಗೆ, ಆಮೇಲೆ ಕಿರು ನಾಲಿಗೆ ಇದು ಸರಿ ಹೋಗುತ್ತೆ, ಕರುಳಿನ ಇನ್ಫೆಕ್ಷನ್ ಇದು ಸರಿ ಹೋಗುತ್ತೆ, ಮಲಮೂತ್ರಗಳು ಅದು ಸರಿಯಾಗಿ ವಿಸರ್ಜನೆ ಆಗುತ್ತೆ. ಒಂದಂತಲ್ಲ, ನಾನು ಹೇಳಿದ್ನಲ್ಲ. ಆಮೇಲೆ ಚರ್ಮ ಕಾಲಘಟ್ಟಕ್ಕೆ ಎಷ್ಟು ಸುಕ್ಕುಗಟ್ಟಬೇಕು ಅಷ್ಟು ಸುಕ್ಕುಗಟ್ಟಿಕೆ ಮಾಡೋದಿಲ್ಲ ಇದು. ಈಗಿನ ತ್ವಚೆ ಯಾವಾಗಲೂ ಒಣ ತ್ವಚೆ ನಾವು ಹೇಳ್ತೀವಿ, ಇದೆಲ್ಲ ಸಹ ಅದು ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಅದು ಶೀತದ ಅಂಶ ಆಗಿರೋದ್ರಿಂದ ಸದಾ ಅದು ಸ್ವಲ್ಪ ಶೀತವೀರ್ಯ ಅಂತಾನೆ ಕರೀತಾರೆ. ಅಂದ್ರೆ ಶೀತವೀರ್ಯ ತಗೊಂಡ್ರೆ ಏನಾದ್ರೂ ಆಗುತ್ತೆ ಅಂದ್ರೆ ಅದು ಸಹ ಏನಾಗಲ್ಲ. ಈ ಗರಿಕಿನಲ್ಲಿ ನೀವು ಒಂದು ಹುಡುಕ್ಲಿಕ್ಕಾಗಲ್ಲ, ಒಂದು ಪಟ್ಟಿ ಮಾಡೋಕ್ಕಾಗಲ್ಲ, ಇದರಲ್ಲಿ ಏನು ನಾವೇನು ಹೇಳ್ತೀವಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ಬೇಕು, ಯಾವುದು ಆಗೋದಿಲ್ಲ. ಅಂದ್ರೆ ನೇರವಾಗಿ ನೀವು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲೋ ಇಲ್ಲೋ ಎಲ್ಲ ಬೆಳೆದಿರುತ್ತೆ. ಅದನ್ನ ಹಾಗೆ ತಗೊಳ್ಬಾರ್ದು. ಶುಚಿಯಾಗಿ ಸ್ವಚ್ಛ ಮಾಡಿ ಉಪ್ಪು ನೀರಲ್ಲಿ ಒಂದ್ಸಲ ಸ್ವಲ್ಪ ತೊಳ್ಕೊಳ್ಳಿ, ಒಳ್ಳೆ ನೀರಲ್ಲಿ ಒಂದ್ಸಲ ತೊಳ್ಕೊಂಡ್ಬಿಟ್ಟು ಸಣ್ಣ ತುಂಡು ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ. ಸಿಂಪಲ್ ಆಗಿದೆ, ದೊಡ್ಡ ಇದೆಲ್ಲ ಏನಿಲ್ಲ. ಮಿಕ್ಸಿ ಜಾರ್ಗೆ ಹಾಕಿ, ಮಿಕ್ಸಿ ಜಾರ್ಗೆ ಹಾಕಿದ ತಕ್ಷಣ ಒಂದು ಮುಷ್ಟಿ ಗರಿಕೆ ಅದಕ್ಕೆ ಹಾಕಿದಿರ ಅಂತಂದ್ರೆ 1 ಗ್ಲಾಸ್ ನೀರನ್ನ ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ, ಫಿಲ್ಟರ್ ಮಾಡ್ಕೊಳ್ಳಿ. ತಿಳಿಯಾಗಿರುವಂಥ ನೊರೆ ಸಮೇತ ನಿಮಗೆ ನೀರು ಸಿಗುತ್ತೆ. ನಾನು ಅವಾಗಲೇ ಹೇಳಿದಾಗ, ನಿಮ್ದು ಶೀತ ಪ್ರಕೃತಿ ಏನಾದರೂ ಆಗಿದ್ರೆ ಅದನ್ನ ನೀವು ಜೇನುತುಪ್ಪ ಬಳಸಿ, ಅಥವಾ ನಿಮ್ದು ಉಷ್ಣ ಪ್ರಕೃತಿ ಆಗಿದ್ರೆ ಮಜ್ಜಿಗೆ, ತಿಳಿ ಮಜ್ಜಿಗೆನ, ಫ್ಯಾಟ್ ಇರಬಾರ್ದು, ತಿಳಿ ಮಜ್ಜಿಗೆ ಅಂತಾರೆ. ಆ ತಿಳಿ ಮಜ್ಜಿಗೆಯನ್ನ ನೀವು ಒಂದು ಹರಳು ಉಪ್ಪು ಅಥವಾ ಚಿಟಿಕೆ ಉಪ್ಪನ್ನ ಹಾಕಿ ಬಳಸೋದ್ರಿಂದ ನೀವು ಒಂದ್ಸಲ ಕುಡಿದು ನೋಡಿ. ನಾನು ಯಾವಾಗಲೂ ವೀಕ್ಷಕರಿಗೆ ಹೇಳ್ತೀನಿ, ಇದು ನೀವು ಮನೇಲಿ ಮಾಡ್ರೆ ಒಂದು ಸಲ ಮಾಡಿ ನೋಡಿ, ಇದ್ರದ್ದು ಎಷ್ಟು ಬೆನಿಫಿಟ್ಸ್ ಆಗುತ್ತೆ ಅಂತ ನೀವು ನನ್ನನ್ನೇ ಹುಡುಕ್ತೀರಾ, ಮತ್ತೆ ನನಗೆ ನೀವು ಫೋನ್ ಮಾಡಿ ಕರೆ ಮಾಡ್ತೀರಾ. ಇಷ್ಟು ಹೌದು ಗುರುಗಳು, ಇಷ್ಟು ಮೆಡಿಸಿನ್ಸ್ ಎಲ್ಲ ನಾವು ತಗೊಳ್ತಾ ಇದೀವಿ, ಇಷ್ಟು ವರ್ಷ ನಾವು ಈ ರೋಗಗಳನ್ನ ಅನುಭವಿಸ್ತಾ ಇದೀವಿ, ಇವತ್ತಿಲ್ಲ ಗುರುಗಳು, ನೀವು ನನಗೆ ಅದನ್ನು ಹೇಳಬೇಕು. ನಾನು ಹೇಳುವಂಥದ್ದಲ್ಲ, ಅದು ನಿಮ್ಮ ಅನುಭವಕ್ಕೆ ಬರಬೇಕು. ಇಷ್ಟೆಲ್ಲವೂ ಸಹ ನೀವು ಮಾಡಿದ್ರೆ ಮಾತ್ರ ಆಗುತ್ತೆ. ಹೆಚ್ಚಿನ ಮಾಹಿತಿನ ನನಗೆ ಫೋನ್ ಮಾಡಿ ಕರೆ ಮಾಡಿ ಏನು ಬೇಕಾದ್ರೂ ಮಾಹಿತಿ ಕೊಡಿ. ಇದನ್ನು ಹೇಗೆ ತಗೋಬೇಕು, ಎಷ್ಟು ಹುಷಾರಾಗಿ ತಗೋಬೇಕು, ಇದರದ್ದು ಏನಾದರೂ ಸೈಡ್ ಎಫೆಕ್ಟ್ಸ್ ಆ ಥರದ್ದು ಏನಾದರೂ ಇದೆಯಾ, ನಮ್ಗೆ ಈ ಥರ ರೋಗಗಳಿದೆ, ಖಂಡಿತವಾಗೂ ನೀವು ಕೇಳ್ಬೋದು. ಎಲ್ಲದಕ್ಕೂ ನಾನು ಸಹ ಉತ್ತರವನ್ನು ನಾನು ಕೊಡ್ತೇನೆ ನಿಮಗೆ.